ಗೈಸ್ ನಮ್ಮ ಫ್ರೆಂಡ್ ಅವರು ತಮ್ಮ ಗದ್ದೆಗೆ ಬೋರ್ ಪಾಯಿಂಟ್ ಹಾಕ್ಸ್ಬೇಕು ಅಂದ್ಬಿಟ್ಟು ಬೋರ್ ಚೆಕ್ ಮಾಡೋರನ್ನ ಕಳಿಸಿದ್ರು. ಅವರು ಕೂಡ ಕಾಯಿ ತಗೊಂಬಂದು ಚೆಕ್ ಮಾಡಿದ್ರು. ಪುನಃ ಮತ್ತೆ ಎಲ್ಲ ಕಡೆ ಹುಡುಕಿದ್ರು ಅವರು. ಕೊನೆಗೂ ಕೂಡ ಒಂದು ಪಾಯಿಂಟ್ ಸಿಕ್ತು. ಮತ್ತು ಇನ್ನೊಂದು ಏನು ಮಾಡಿದ್ರು ಅಂದರೆ ಇನ್ನೊಂದು ಪಾಯಿಂಟ್ಗೆ ಚೆಕ್ ಮಾಡಿದ್ರು ನಮ್ಮ ಫ್ರೆಂಡ್ಗೆ. ಅಲ್ಲೂ ಕೂಡ ಒಂದು ಪಾಯಿಂಟ್ ಚೆಕ್ ಮಾಡಿದ್ರು. ಪುನಃ ಮತ್ತೆ 3ನೇ ಪಾಯಿಂಟು ಇನ್ನೊಬ್ರಿಗೂ ಕೂಡ ಚೆಕ್ ಮಾಡಿಬಿಟ್ಟು ಬಂದರು. ಹಾಗೆ ಕೇಳಿದೆ ಏನಪ್ಪ ಏನಾಯಿತು ಫಸ್ಟ್ನೇ ಪಾಯಿಂಟ್ ಅಂತ ಕೇಳಿದಕ್ಕೆ ಒಂದು ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರು. ತುಂಬಾ ಬೇಜಾರಾಗ್ಬಿಟ್ಟು ಪುನಃ ಮತ್ತೆ ಇನ್ನೊಂದು ಪಾಯಿಂಟ್ಗೆ ಹಾಕ್ಸಿದ್ರು. ಕೇಸಿಂಗ್ ಎಲ್ಲ ಜಾಸ್ತಿ ಬಿಟ್ಬಿಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಜಗಳನೂ ನಡೀತು. ಪುನಃ ಮತ್ತೆ ಬಿಟ್ಟರು. 7.5 ಇಂಚು ನೀರು ಬಂತು. ಪುನಃ ಮತ್ತೆ ಇನ್ನೊಂದು ಪಾಯಿಂಟ್ ಬಂತು, ಅದು ಕೂಡ ಫೇಲ್ಯೂರ್ ಆಗಿತ್ತು. ಇವಾಗ ನೆಕ್ಸ್ಟ್ ಪಾಯಿಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಹೋಗ್ತಾ ಇದೆ ಲಾರಿ. ಇವಾಗ ಇನ್ನೊಂದು ನಮ್ಮ ಊರ ಹತ್ರನೇ ಕಟ್ಟೆಪುರದವರು ಅವರು ಜಿಲೇಸ್ಟ್ ಮಾಡಿದ್ದಾರೆ. ಅವರು ಕೂಡ ಇನ್ನೊಂದು ಪಾಯಿಂಟ್ ಕೊಟ್ಟರು, ಅಲ್ಲೂ ಕೂಡ ನೀರು ಬಂತು. ಪುನಃ ಮತ್ತೆ 3ನೇ ಪಾಯಿಂಟ್ಗೆ ಬಂದರು. ಅಲ್ಲಿ ಏನಾಗಿತ್ತು ಅಂದರೆ ಗಾಡಿ ತುಂಬಾ ಇಳ್ಕೊಬಿಡ್ತು. ಅದರಿಂದ ಪಾಯಿಂಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಲಾರಿ ಹೊರಟೋಗ್ಬಿಡ್ತು. ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ಗದ್ದೆಗೆ ಇನ್ನೊಂದು ಪಾಯಿಂಟ್ ಹಾಕ್ಸೋಣ ಅಂದ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿಸ್ದೆ. ನಮ್ಮ ಮನೆಯವ್ರಿಗೂ ಕೂಡ ನಾನು ಹೇಳಿರಲಿಲ್ಲ. ಹಂಗೆ ಕೂಡ ಪೂಜೆ ಮಾಡ್ದೇ ಅದೇ ಥರ ಬೋರ್ವೆಲ್ ಪಾಯಿಂಟ್ ಹಾಕ್ಸ್ದೆ. ಚೆನ್ನಾಗಿ ನೀರು ಬಂತು. ಆ ಬೋರ್ ಅವರು 3ರಿಂದ 4 ಇಂಚು ಬಂದಿದೆ ನೀರು ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ನನಗೆ ತುಂಬಾ ಆಶ್ಚರ್ಯ ಆಯಿತು, ನಮ್ಮ ಗದ್ದೆಯಲ್ಲಿ ಇಷ್ಟೊಂದು ನೀರಿದೆ ಅಂದ್ಬಿಟ್ಟು. 108 ಅಡಿಗೆ ಇಷ್ಟೊಂದು ಫುಲ್ ನೀರು ಬಂದುಬಿಟ್ಟು ಬೋರ್ ಕೊರೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಪುನಃ ಮತ್ತೆ ಏನು ಮಾಡಿದೆ, ನಾನು ಮತ್ತು ನಮ್ಮ ಹುಡುಗ ಸೇರಿಬಿಟ್ಟು ಬೋರ್ನೆಲ್ಲ ಕ್ಲೀನಾಗಿ ಮುಚ್ಚಾಕ್ಬಿಟ್ಟು ಪುನಃ ಮತ್ತೆ ನಮ್ಮ ಅಮ್ಮನ ಹತ್ರ ಬಂದುಬಿಟ್ಟು ಬೋರ್ ಹೊಡಿಸೋದಕ್ಕೆ ಬೇಜಾರು ಅಂತ ಹೇಳೋದಕ್ಕೆ ಇಲ್ಲ ನೀರು ಬಂತಲ್ಲ ಚೆನ್ನಾಗಿ ಖುಷಿ ಆಯಿತು ಅಂತ ಹೇಳಿದ್ರು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ವಿಡಿಯೋ.